ಕುಕ್ಕಿಗಿಡಬೇಕು. ಕರೆಂಟ್ ಬಿಲ್ಲೆಲ್ಲ ಜಾಸ್ತಿ, ಸ್ವಲ್ಪ ಇದು ಸೆಟ್ ಆಗಲಿ. ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ ಮತ್ತು ಬಿಸಿ ಬಿಸಿ ಅನ್ನ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ರೈಸ್ ಕುಕ್ಕರ್ ಇತ್ತು, ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಸಿಲಿಂಡ್ರು ತುಂಬ ಪ್ರಾಬ್ಲಮ್ ಆಗೋಗಿದೆ. ನಂದು ಬಿಸ್ನೆಸ್ ಬೇರೆ ಇದೆಯಲ್ವಾ, ಆ ಬಿಸ್ನೆಸ್ಗೂ ನನಗೆ ತುಂಬ ಉರಿಯೋದು ಎಲ್ಲ ಇರುತ್ತೆ. ಹಾಗಾಗಿ ನನ್ನ ಹತ್ರ 3 ರೈಸ್ ಕುಕ್ಕರ್ ಇದೆ. ಇದು ತುಂಬ ಚಿಕ್ಕದು. ಇದು ನೋಡಿ ಈ ಥರ ಪಾತ್ರೆ ಇಟ್ಟು ಮಾಡೋದು. ನಾನು ಇದರಲ್ಲಿ ಏನೂ ಮಾಡ್ತಾ ಇರಲಿಲ್ಲ. ಇದಕ್ಕೆ ನಾನು ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ, ಏನಾದರೂ ಬಾಯ್ಲ್ಡ್ ಬೇಯಿಸೋದಕ್ಕೆ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೆ. ಇದಕ್ಕೊಂದು ಎಕ್ಸ್ಟ್ರಾ ಇದೆ ನೋಡಿ, ಇಲ್ಲಿ ಎಷ್ಟು ಲೀಟ್ರದಂತೆಲ್ಲ ಇದೆ. ಇದು 1 kg ಬೇಯೋದು. 1 kg ಬೇಯಲ್ಲ, ನಾವು ಜಾಸ್ತಿ ಆಗ್ತಷ್ಟು ಮೇಲುಕ್ಕೋಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಪಾತ್ರೆ ತೋರಿಸ್ತೀನಿ ನಾನೀಗ. ನೋಡಿ, ನಾನು ಏನಾದರೂ ತರಕಾರಿ ಸಲಾಡ್ಗಳು ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದೆ. ಇದನ್ನು ನಾನು ರೈಸ್ ಎಲ್ಲ ಮಾಡ್ಕೊಂಡಿಲ್ಲ. ನೋಡಿ, ತೆಗೆದಿಟ್ಟು ಧೂಳು ಮಾಡಿಕೊಂಡೇ ಇಲ್ಲ ನಾನು. ಇವಾಗ ಮಾಡ್ಕೊಳ್ಳೋಣ, ಅನ್ನ ಮಾಡ್ಕೊಳ್ಳೋಣ ಅಂತ ಇಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. 1 ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಾನು ತೊಗೊಂಡು ತೊಳ್ಕೊಳ್ತೀನಿ. ನಾನು ಇವಾಗ ಇದನ್ನು ಅಕ್ಕಿ ತೊಳೆದು ನಾನು 2.5 ನೀರು ಹಾಕಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಮುದ್ದೆ ಊಟ ಮಾಡೋದು, ತುಂಬ ಉದ್ರಾಗಿ ತಿನ್ನಲ್ಲ. ಇದು ಈ ಥರ ಕನೆಕ್ಷನ್ ಇರುತ್ತೆ. ಇಲ್ಲಿ ಈ ಥರ ಇಲ್ಲಿ ಸಿಕ್ಸಿ ಇಲ್ಲಿ ಪ್ಲಗ್ ಇದೆ, ಮಾಮೂಲಿ ಚಿಕ್ಕ ಪ್ಲಗ್ ಬರುತ್ತೆ. ನಾನು ಇದು ತೊಗೊಂಡು ಒಂದು 5-6 ವರ್ಷ ಆಯಿತು ನೋಡಿ. ಇವಾಗ ಬಿಸಿ ಇದೆ, ನಾವು ಕುಕ್ಕಿಗಿಡಬೇಕು. ಕುಕ್ಕಿಗಿಟ್ಟಿದ ತಕ್ಷಣ ಕುಕ್ ಆಗುತ್ತೆ. ನಾನಿದೊಂದು ಇಷ್ಟು. ಈಗ ನಾನೊಂದು ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಕುದೀತಾ ಇರುತ್ತೆ, ಬೇಗ ಆಗುತ್ತೆ. ಮತ್ತು ನಾನು ಎಷ್ಟೊತ್ತಾದರೂ ಆದಮೇಲೂ ಬಿಸಿ ಇರುತ್ತೆ. ನಾನು ಫುಲ್ಲು ತೋರಿಸ್ತೀನಿ. ನಾನಿವಾಗ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ 30 ರೂಪಾಯಿ kg ಮಾವಿನಕಾಯಿ ಬಂದಿತ್ತು. ಹಾಗಾಗಿ ತೊಗೊಂಡಿದ್ದೆ. ಮಾವಿನಕಾಯಿ ಚಟ್ನಿಗೆ ಏನೇನಾಗಿದ್ದು ಸಿಪ್ಪೆ ತಕ್ಕೊಳ್ತೀನಿ ನಾನು. ಒಂದೊಂದು ಸಿಪ್ಪೆ ಗಟ್ಟಿ ಬರುತ್ತೆ, ಸಿಪ್ಪೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಸಿಪ್ಪೆ ತಕ್ಕೊಳ್ತೀನಿ ನೋಡಿ. ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚೂರು ಶುಂಠಿ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಳ್ತೀನಿ ನಾನು. ತುಂಬ ಹಾಕಿದ್ರೆ ನಾನು ಹೇಳಿದ್ನಲ್ಲ, ಒಂದು ಕಾಲು ಎಷ್ಟು ಒಂದು 100-150 ಗ್ರಾಮ್ ಅಕ್ಕಿ ಹಾಕ್ಬೋದು ಅಷ್ಟೇ. ತುಂಬ ಹಾಕಿದ್ರೆ ಏನಾಗುತ್ತೆ, ಫುಲ್ಲು ಇಲ್ಲಿಂದ ಸೋರುತ್ತೆ. ಒಂದು ಸರಿ ಇದರಲ್ಲಿ 1 kg ಬೇಯುತ್ತೆ ಅಂತ ಹೇಳಿದರು ಅಂತೇಳಿ ನಾನೇನು ಮಾಡಿದ್ದೀನಿ, 1 ಪಾವು ಅಕ್ಕಿ ಹಾಕಿದ್ದೀನಿ. 1/4 kg ಅಕ್ಕಿ ಹಾಕಿದ್ರೂ ಈ ಹೊರಗಡೆ ಎಲ್ಲ ಗಂಜಿ ಚಲ್ಲಿ ತುಂಬ ಇದಾಯಿತು, ಉಕ್ಕೋಗುತ್ತಲ್ಲ ನಮಗೆ, ಆ ಥರ ಆಗೋಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ವಲ್ಪ ಇದ್ದಾಗಲೇ ಮಾಡ್ಕೊಳ್ತೀನಿ. ಯಾರಾದರೂ ಬಂದಾಗ ಮಾಡಬೇಕು ಅಂದರೆ ಇನ್ನೊಂದು ದೊಡ್ಡ ರೈಸ್ ಕುಕ್ಕರ್ ಇದೆ, ಅದನ್ನು ಇಡ್ತೀನಿ. ನನಗಿದು ಅವಾಗ ನಾನು ತೊಗೊಂಡಾಗ 1200 ರೂಪಾಯಿಗೇನೋ ಅದು ತೊಗೊಂಡಿದ್ದು ನಾನು. ತುಂಬ ವರ್ಷ ಆಯಿತು ನಾನು ತೊಗೊಂಡು. ಹಿಂಗೆ ನೋಡಿ, ಇವತ್ತು ನನಗೆ ಗ್ಯಾಸ್ ಇಲ್ಲ, ಗ್ಯಾಸ್ ಖಾಲಿ ಆಗೋಯ್ತು. ಅರ್ಜೆಂಟಿಗೆ ಮಾಡ್ಕೊಳಕ್ಕೆ ಬೇಕಾಗತ್ತೆ ಅಂತ ಹೇಳಿ ಮಧ್ಯಾಹ್ನ ಏನು ಮಾಡಿದ್ದೀನಿ, ನಾನು ರಾಗಿ ಅಂಬ್ಲಿ ಮಾಡಿಕೊಂಡೆ. ರಾಗಿ ಅಂಬ್ಲಿನ ನೋಡಿ ಈ ಥರದ್ದೊಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ ರಾಗಿ ಅಂಬ್ಲಿ ಮಾಡಿಕೊಂಡೆ ಕೆಟ್ಟಲಲ್ಲಿ. ಇವಾಗ ಇದರಲ್ಲಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದೇನಾದರೂ ಅರ್ಜೆಂಟಾಗಿದ್ದರೆ ಆಗುತ್ತೆ. ಮತ್ತು ಇಂಡಕ್ಷನ್ ಸ್ಟವ್ ಇದ್ರೂ ಆಗುತ್ತೆ. ಇಂಡಕ್ಷನ್ ಸ್ಟವ್ವು ಇದೆ, ಮೇಲಿಟ್ಟಿದ್ದೀನಿ, ತೆಗಿಯೋಕ್ಕಾಗಲಿಲ್ಲ ನನಗೆ. ಮೇಲತ್ತಿ ಯಾವುದೋ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಹಾಗೆ ಬಿಟ್ಟೆ ನಾನು ನೋಡಿ. ಈ ಥರ ಆಗುತ್ತೆ, ಬೇಗ ಆಗುತ್ತೆ. ಮತ್ತು ಏನಂದರೆ ಬಿಸಿ ಇರುತ್ತೆ. ನೀವು ಬೆಳಗ್ಗೆ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಮಾಡಿಟ್ಟು ವಾಮ್ ಅಂತ ಇಟ್ಬಿಟ್ಟು ಹೋದರೆ ಸಂಜೆವರೆಗೂ ಬಿಸಿ ಇರುತ್ತೆ. ಅಂದರೆ ಬೇಸಿಗೆಗಾಲಕ್ಕೆ ಇಲ್ಲ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಆಫೀಸಿಂದ ಬಂದು ಆರಾಮಾಗಿ ಬಿಸಿ ಬಿಸಿ ಊಟ ಮಾಡ್ಬೋದು ನೋಡಿ. ತುಂಬ ಹಾಕಿದ್ರೆ ನೋಡಿ, ಇಲ್ಲೆಲ್ಲ ನೋಡಿ ಹೇಗೆ ಎಗರ್ತಾ ಇದೆ ನೋಡಿ. ನೀವು ಇದರಲ್ಲಿ ಪಲಾವು ಎಲ್ಲ ಮಾಡ್ಕೊಳ್ಬೋದು. ಪಲಾವ್ ಅಂದರೆ ಇದರಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಹಾಕೋಕ್ಕಾಗಲ್ಲ. ಬೇರೆ ಬಾಣಲಿಲಿ ನೀವು ಏನೇನು ಒಗ್ಗರಣೆ ಹಾಕ್ಬಿಟ್ಟು ನೀರು ಹಾಕೋ ಟೈಮ್ಗೆ ಇದಕ್ಕೆ ಬಗ್ಗಿಸ್ಬಿಟ್ಟು ನೀವು ಅಕ್ಕಿ ಹಾಕಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಪಲಾವು, ಗೀ ರೈಸು
ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಮಾವಿನಕಾಯಿ ಸಿಪ್ಪೆ ತೆಗೆದುಕೊಂಡೆ, ತೀರಾ ಸುಮ್ಮನೆ ರಫಾಗಿ ತೆಗೆದಿದ್ದೀನಿ ಅಷ್ಟೇ. ಇದನ್ನು ಸಣ್ಣ ಸಣ್ಣದಾಗಿ ಹೋಳು ಮಾಡ್ಕೊಳ್ತೀನಿ. ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದು, ನನಗೆ ಹೆಂಗೂ ತೋರ್ಸೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಒಂದು ಈ ಥರ ಚಟ್ನಿ ಮಾಡಿ ಬಿಸಿ ಬಿಸಿ ಅನ್ನ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಅನಿಸುತ್ತೆ. ಸಾರು, ಮಸಾಲೆ ಸಾರು ಇಂಥವೆಲ್ಲ ಬೇಸಿಗೆಗೆ ತಿನ್ನೋಕ್ಕಾಗಲ್ಲ. ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ. ಇದು ನೆನಪಿದ್ಯಾ, ಹೊಟ್ಟೆ ಯಾರು ನಾನು ನಿನ್ನ ಬದಲ್ಯಾರು ಅಂಥೇಳಿ ನಾವು ಆಟಾಡ್ತಾಯಿದ್ವು. ವಾಟೆ ಸಿಕ್ಕಿದ್ರೆ ಸಾಕು, ಮಾವಿನಕಾಯಿ ವಾಟೆ ಸಿಕ್ಕಿದ್ರೆ ಸಾಕು, ಹೊಟ್ಟೆ ಯಾರು ನಾನು ನನ್ನ ಬದಲ್ಯಾರು ನೀವೇ. ಒಂದೊಂದು ನೆನಪಾಗುತ್ತಲ್ಲ ಹಳೇದು. ಇವಾಗ ಇದನ್ನಿಷ್ಟನ್ನು ನಾನು ತುಂಬ ನೈಸಾಗಿ ರುಬ್ಕೊಳ್ಳಲ್ಲ, ಸ್ವಲ್ಪ ತರ್ತರಿ ರುಬ್ಕೊಳ್ತೀನಿ. ಚಟ್ನಿ ರೆಡಿ ಆಯಿತು. ಅನ್ನ ಆಗಿದ ತಕ್ಷಣ ಬಿಸಿ ಬಿಸಿ ನೋಡಿ ಈ ಥರ ತರ್ತರಿ ರುಬ್ಕೊಂಡಿರ್ತೀನಿ ನೋಡಿ. ಆಗಿದೆ, ಅದೇ ಆಫ್ ಆಗುತ್ತೆ. ಅದೇ ಆಫ್ ಆಗಿ ಇವಾಗ ಕುಕ್ಕಲ್ಲಿದೆಯಲ್ಲ ನೋಡಿ, ಇವಾಗ ಕುಕ್ಕಲ್ಲಿದೆ ಅದು. ಆಮೇಲೆ ಆಫ್ ಆಗಿ ವಾಮಿಗೆ ಬರುತ್ತೆ. ಕರೆಂಟ್ ಬಿಲ್ಲೆಲ್ಲ ಜಾಸ್ತಿ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ, ತುಂಬ ದಿವಸ ಆಯಿತು ನಾನು ಮಾಡಿದೆ. ಸ್ವಲ್ಪ ಇದು ಸೆಟ್ ಆಗಲಿ, ಹೇಗಿದ್ರೂ ಚಟ್ನಿ ರೆಡಿ ಇದೆ. ಆಮೇಲೆ ಬಿಸಿ ಬಿಸಿ ಒಂಚೂರು ತುಪ್ಪ ಹಾಕ್ಕೊಂಡು ಊಟ ಮಾಡೋಣ. ನೋಡಿ ಎಷ್ಟೊತ್ತಿಟ್ರೂ ಬಿಸಿನೇ ಇರುತ್ತೆ ನೋಡಿ. ಬಿಸಿ ಅನ್ನ, ಬಿಸಿ ನಾನು ಸ್ವಲ್ಪ ಮುದ್ದೆನೇ ಮಾಡ್ಕೊಳ್ಳೋದು, ನನಗೆ ಉದ್ರಾಗಿದ್ದರೆ ಇಷ್ಟ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ ಮತ್ತು ಬಿಸಿ ಅನ್ನ. ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕು, ಯಾಕಂದರೆ ಹುಳಿ ಇರುತ್ತಲ್ಲ. ಚಟ್ನಿ ತುಂಬ ನೈಸಾಗಿ ರುಬ್ಬೇಡಿ. ವಾವ್, ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಬೇಕಾದರೂ ಒಗ್ಗರಣೆ ಹಾಕ್ಕೊಳ್ಳಿ, ನಾನು ಒಗ್ಗರಣೆ ಎಲ್ಲ ಏನೂ ಹಾಕ್ಕೊಳ್ಳಲ್ಲ ನೋಡಿ. ಬಿಸಿ ಅನ್ನ, ಮಾವಿನಕಾಯಿ ಚಟ್ನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.